By the divine grace of Jagannatha Sri Jnanakshi Rajarajeshwari, by the grace of Paramatma in the form of all different murtis, and by the grace of Paramatma specifically in the form of Sita Devi and Bhagavan Sri Ram, we all are once again fortunate to be here to read the Ramayanam from a totally different perspective of Goswami Tulsidas ji, who so beautifully reproduced the Valmiki Ramayanam in a manner as every layman could understand, and made it so musical and so beautifully filled with wonderful similes and all beauty of literature. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ, ಪರಮಾತ್ಮನ ಎಲ್ಲ ರೂಪಗಳ ಎಲ್ಲ ಮೂರ್ತಿಗಳ ರೂಪದ ಕೃಪೆಯಿಂದ, ವಿಶೇಷವಾಗಿ ಸೀತಾದೇವಿ ಹಾಗೂ ಶ್ರೀರಾಮರ ರೂಪಗಳಲ್ಲಿರುವ ಪರಮಾತ್ಮನ ಕೃಪೆಯಿಂದ ನಾವೆಲ್ಲರೂ ಮತ್ತೆ ಭಗವಂತನ ಲೀಲೆಯನ್ನು ತುಳಸಿದಾಸರ ಮುಖಾರವದಿಂದ ಕೇಳ್ತಾ ಇದ್ದೇವೆ. ಅಷ್ಟು ಸುಂದರವಾಗಿ ಎಲ್ಲ ಸೌಂದರ್ಯವನ್ನು ತುಂಬಿ ಆ ವಾಲ್ಮೀಕಿ ರಾಮಾಯಣವನ್ನು ಅವರು ಎಲ್ಲರಿಗೂ ಪಾಮರರಿಗೂ ಅರ್ಥವಾಗುವಂತೆ ಅತ್ಯಂತ ಸಂಗೀತಮಯವಾಗಿಯೂ ಅಲಂಕಾರಮಯವಾಗಿಯೂ ಕೂಡ ಅಷ್ಟು ಸುಂದರವಾಗಿ ರಚನೆ ಮಾಡಿದ್ದಾರೆ. ಅಯೋಧ್ಯ ನಗರಿ ಇಸ್ ಬಬ್ಲಿಂಗ್ ವಿತ್ ಆನಂದ. ಅಯೋಧ್ಯ ನಗರಿಯಲ್ಲಿ ಹೇಳಕ್ಕಾಗಲ್ಲ, ಅಷ್ಟು ಆನಂದ ತುಂಬಿ ತುಳುಕ್ತಾ ಇದೆ ಆನಂದ. 4 ಜನ ಮಕ್ಕಳು ಕೂಡ, 4 ರಾಜಕುಮಾರರು 4 ರಾಜಕುಮಾರಿಯರ ಜೊತೆ ಬಂದಿದ್ದಾರೆ. ಎಂಥ ಸಂಭ್ರಮ, ಎಂಥ ಸಮಾರಂಭ ಅದ್ಭುತವಾಗಿದೆ ಅಲ್ಲಿ. ಏನು ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ಆನಂದವಾಗಿದೆ ಅಲ್ಲಿ. ಅದಕ್ಕೆ ಮಹಾರಾಜರು ಏನು ಮಾಡಿದ್ದಾರೆ, ದಶರಥ ಮಹಾರಾಜರು ಬ್ರಾಹ್ಮಣರೆಲ್ಲ ಕರೆಸಿ, ಒಳ್ಳೆ ವಿದ್ವಾಂಸರು, ಪಾರಾಯಣ ಮಾಡುವವರು, ವೇದ ವಿದ್ದುಗಳನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಪಾದಪೂಜೆ ಮಾಡಿ, ವಿದ್ವಾಂಸರ ಪಾದಪೂಜೆ ಮಾಡಿ, ಅವರಿಗೆ ಅತ್ಯಂತ ಪ್ರೀತಿಯಿಂದ ಅವರಿಗೆ ಮನಸ್ಸು ಸಂತೋಷವಾಗುವಂತೆ ದಾನ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. पाय पखारी सकल अहवाये, पूजी भली विधि भूप जवाये, आदर दान प्रेम परिपोषे, देत असीस चले मन तोषे. Raja Dasarath has now seen that he decided now this is the right time he took permission from Vasishtha Rishi and then called all the priests, Brahmins, the people who were completely knowledgeable about the Vedas and all the right way of living. They called them, seated them. They washed their feet and then fed them sumptuously, gave them gifts to their heart's content, and then sent them. They all blessed them with all heart. They blessed the couples, they blessed the king, they blessed the kingdom, and they went very, very happily. बहुविधि कीन गाधि सुत पूजा, नाथ मोहि मम धन्य न दूजा, कीनि प्रशंसा भूपति भूरी, रानिन सहित लीन पगधूरी. Now Dasarath Maharaj, now he decided to do the puja to Vasishtha Rishi. He did the Pada Puja to Vasishtha along with the queens, and then he took the dust of the lotus feet of Vasishtha Rishi and applied it on his head and said, "O Maharaj, O Guru Maharaj, there is nobody on earth who is as fortunate as I am." ದಶರಥ ಮಹಾರಾಜರು ಅತ್ಯಂತ ಪ್ರೀತಿಯಿಂದ ತನ್ನ ರಾಣಿಯವರೊಂದಿಗೆ ವಸಿಷ್ಠ ಋಷಿಗಳಿಗೆ ಪಾದಪೂಜೆ ಮಾಡಿದ್ದಾರೆ. ಪಾದಪೂಜೆಯನ್ನು ಮಾಡಿ ಆ ಪಾದ ಧೂಳನ್ನು ತನ್ನ ತಲೆಯಲ್ಲಿ ಹಚ್ಚಿಕೊಂಡಿದ್ದಾರೆ. ಹಚ್ಕೊಂಡು ಹೇಳ್ತಾ ಇದ್ದಾರೆ, ಹೇ ನಾಥರೇ, ಹೇ ಋಷಿಗಳೇ, ಹೇ ಗುರುಗಳೇ, ನನಗಿಂತ ಪುಣ್ಯವಂತ, ನನಗಿಂತ ಭಾಗ್ಯವಂತ ನನಗೆ ಗೊತ್ತಿದ್ದ ಮಟ್ಟಿಗೆ ಬೇರೆ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಭಾಗ್ಯವಂತ ನಾನು ಅಂತ ಹೇಳ್ತಾ ಇದ್ದಾರೆ. भीतर भवन दीन बरबासु, मन जोगवत रह नृपुर निवासु, मन जोगवत रह नृपुर निवासु, पूजे गुरुपद कमल बहोरी, कीन विनय और प्रीति न थोरी. ಇವಾಗ ಏನು ಮಾಡಿದ್ದಾರೆ, ವರರಿಗೆ ಎಲ್ಲರಿಗೂ ಕೂಡ
ಒಳಗಡೆ ಹೋಗಿ ರಾಜ ಮತ್ತು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅರಮನೆಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಅವರವರ ಆಸನ ಮೇಲೆ ಕುಳಿಸಿದ್ದಾರೆ. ಆಮೇಲೆ ರಾಜ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾಜನ ಗುರುಗಳ ವಸಿಷ್ಠರಿಗೆ ಪೂಜೆ ಅಲ್ಲಿ ಕೂಡ ಮಾಡಿದ್ದಾರೆ. ಅಲ್ಲಿ ಕೂಡ ಮಾಡಿ ಅವರವರಿಗೆ ಮನಸ್ಸಿಗೆ ಸಮಾಧಾನ ಆಗೋಷ್ಟು ಮಾಡಿದ್ದಾರೆ. ಎಲ್ರಿಗೂ ಕೂಡ ಅವರಿಗೆ ವಸಿಷ್ಠರಿಗೆ ಮನೆಯಲ್ಲಿ ಅರಮನೆಯಲ್ಲೇ ವಾಸ ಮಾಡೋ ಹಾಗೆ ಏರ್ಪಾಡು ಮಾಡಿ ಎಲ್ಲರೂ ಪಾದಪೂಜೆ ಮಾಡ್ತಾರೆ, ಮತ್ತೆ ಮತ್ತೆ ಪಾದಪೂಜೆ ಮಾಡ್ತಾ ಇದ್ದಂತೆ. ಸೊ ನಾವು ದ ರಾಜ ಹ್ಯಾಸ್ ಮೇಡ್ ಅರೇಂಜ್ಮೆಂಟ್ಸ್ ಫಾರ್ ವಸಿಷ್ಠ ಋಷಿ ಟು ಸ್ಟೇ ದೇರ್ ಓನ್ಲಿ, ಆ್ಯಂಡ್ he and along all the Ranis, they went and so that they could have nice darshan and they could have pada puja to of Vasishtha Rishi to their heart's content. Badhun samet kumar sab ranin sahit mahisu puni puni bandat guru charan det asis munisu. 4 ವಧುಗಳ ಸಮೇತವಾಗಿ 4 ಸೊಸೆಗಳೊಂದಿಗೆ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅವರು ಕೂಡ ರಾಜ ದಶರಥನ ಜೊತೆಯಲ್ಲಿ ರಾಣಿಗಳ ಜೊತೆಯಲ್ಲಿ ವಸಿಷ್ಠರಿಗೆ ಮತ್ತೆ ಮತ್ತೆ ಪೂಜೆ ಮಾಡ್ತಾ ಇದ್ದಾರಂತೆ. ಪಾದಗಳನ್ನು ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾನೇ ಇದ್ದಾರಂತೆ. ರಾಜ ದಶರಥ ಆ್ಯಂಡ್ ಆಲ್ ದಿ ಬ್ರೈಡ್ಸ್, ನ್ಯೂಲಿ ಕಮ್ ಬ್ರೈಡ್ಸ್, ಆ್ಯಂಡ್ ದ ಪ್ರಿನ್ಸಸ್ ಆ್ಯಂಡ್ ದ ಮಹಾರಾಣೀಸ್, ದೇ ಆಲ್ ಟುಗೆದರ್, ಆ್ಯಂಡ್ they are not satisfied at all by doing puja to their guru. They want to continuously again and again they want to take the pada sparsha, and Guru Maharaj is giving them abundant blessings. Vinaya kine ur ati anurage sut sampada rakhi sab aage नेगु मागी मुनि नायक लीना आशीर्वाद बहुत विधि दीना. ಅತ್ಯಂತ ಪ್ರೀತಿಯಿಂದ ದಶರಥ ಮಹಾರಾಜರು ಮಕ್ಕಳಿಗೋಸ್ಕರ ಎಲ್ಲ ಸಂಪತ್ತನ್ನು ಗುರುಗಳು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅದಾದ ನಂತರ ಗುರುಗಳು ಕೂಡ ಪರಿಪೂರ್ಣ ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ದಾರೆ ಅಂತ, ಎಲ್ಲ ಸಂಪತ್ತು ಬರಲಿ ಮಕ್ಕಳಿಗೆ ಅಂತ ಆಶೀರ್ವಾದ ಮಾಡಿದ್ದಾರೆ. ರಾಜ ಹ್ಯಾಸ್ ರಿಕ್ವೆಸ್ಟೆಡ್ ದ ಗುರು ಟು ಗಿವ್ ದ ಚಿಲ್ಡ್ರನ್ ಆಲ್ ಪಾಸಿಬಲ್ ವೆಲ್ತ್ ಇನ್ ಎವ್ರಿ ಮ್ಯಾನರ್, ಆ್ಯಂಡ್ ಆಸ್ ವಸಿಷ್ಠ ಋಷಿ he said he will take everything, he will give all the blessings to them in every manner. ಉರ್ಧರಿ ರಾಮ ಹಿಸಿಯ ಸಮೇತ हर्षि कीन गुरु गवन निकेता विप्र वधु सब भूप बोलाई चैल चारु भूषण पहिराई. Now Vasishtha Rishi found that it was the right time for Vasishtha Rishi to leave to his residence. ವಸಿಷ್ಠ ಋಷಿಗೆ ಅರ್ಥ ಆಯ್ತು, ಇವಾಗ ನಾನು ನನ್ನ ನಿವಾಸಕ್ಕೆ ಹೋಗೋದು ಉಚಿತವಾಗಿದೆ ಅಂತ ಅಂದ್ಬಿಟ್ಟು ಅವರು ರಾಜನಿಂದ ಬೀಳ್ಕೊಂಡು ಅವರು ಹೊರಟಿದ್ದಾರೆ. ಅದಾದ ನಂತರ ರಾಜ ಏನು ಮಾಡಿದ್ದಾನೆ, ಇನ್ಮೇಲಿಂದ ಇವು ಬ್ರಾಹ್ಮಣರ ಮನೆಯವರು ಇರ್ತಾರೆ ನೋಡಿ, ಆ ವಿದ್ವಾಂಸರು, ವೇದದ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರಲ್ಲ, ಅವರೆಲ್ಲರ ಮನೆಯವರನ್ನು, ಅವರ ವಧುಗಳನ್ನು ಕರೆಸಿ ಅವ್ರಿಗೆಲ್ಲರೂ ಕೂಡ ಒಳ್ಳೆ ಒಳ್ಳೆ ಉಡುಗೊರೆಗಳನ್ನು ಕೊಟ್ಟಿದ್ದಾರಂತೆ. ನಾವು ದ ರಾಜ saw it was the right time to honor the lady folk of the Brahmins, of the priests, who were the ones who always bless the king, who always perform all the rituals for the sake of the prosperity of the country. So he called all the lady folk of the Brahmin families and gave them beautiful saris and all sorts of gifts. Bahuri bolai suvasini lini ruchi bichari pahiravani dini negi neg jog sab lehi रुचि अनुरूप भूप मनि देहि. ಎಲ್ಲರೂ ಕೂಡ ಅವರವರ ಇಷ್ಟದಂತೆ ಕೇಳ್ಕೊಂಡಿದ್ದ ತಕ್ಷಣನೇ ಸುವಾಸಿನಿಗಳು, ಮುತ್ತೈದಿಗಳು, ಸುಮಂಗಳಿಗಳೆಲ್ಲ ಕರೆಸಿ ಅವ್ರಿಗೆಲ್ಲರಿಗೂ ಕೂಡ ರಾಜ ಎಲ್ಲ ವಿಧವಾದ ಅವ್ರು ಕೇಳಿದ್ದೆಲ್ಲ ಕೊಟ್ಟು ಸಂತೋಷಪಡಿಸಿ ಕಳಿಸ್ಕೊಡ್ತಾ ಇದ್ದಾರಂತೆ. ಪ್ರಿಯ ಪಾಹುನೆ ಪೂಜ್ಯ ಜೇ ಜಾನೆ भूपति भली भांति सन्माने देव देखि रघुवीर बिबाहु बरषि प्रसून प्रशंसी उछाहु. ದೇವತೆಗಳಿಗೆಲ್ಲರೂ ಕೂಡ
ರಾಜ ಬಂದು ಎಲ್ಲ ವಿಧವಾದ ಯಾರ್ಯಾರು ಪ್ರಿಯವಾಗಿದ್ದಾರೆ ಅವರೆಲ್ಲರಿಗೂ ಕೂಡ ರಾಜ ಒಳ್ಳೆ ರೀತಿಯಲ್ಲಿ ಅವರಿಗೆಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಿ, ಇದೆಲ್ಲವನ್ನು ದೇವತೆಗಳು ನೋಡಿ ಅವರು ತುಂಬ ಸಂತೋಷಪಟ್ಟಿದ್ದಾರೆ. ಅವರೇನು ಮಾಡ್ತಾರೆ, ಎಲ್ಲ ವಿಧವಾದ ಮೇಲಿಂದ ಆಕಾಶದಿಂದ ಸ್ವರ್ಗದಿಂದ ಎಲ್ಲ ವಿಧವಾದ ಹೂಗಳನ್ನು ಅಲ್ಲಿಂದ ಹಾಕ್ತಾ ಇದ್ದಾರಂತೆ. ರಾಜ saw that those people who were very, very dear to the family and whatever honor they deserved, the Raja honored them in that manner. And seeing all these beautiful events going on, the Devatas were very happy and they offered flowers from Swarga. From Swarga they offered a lot of flowers. चले निशान बजाए सुर निज निज पुर सुख पाई कहत परस पर राम जसु प्रेम न हृदय समाई. ಎಲ್ಲರೂ ಕೂಡ ಬಾಕಿ ಎಲ್ಲ ಜನರು ಕೂಡ ಅವರವರ ಲೋಕಕ್ಕೆ ಅವರವರ ನಿಜ ನಿವಾಸಗಳಿಗೆ ಹೋಗಕ್ಕೆ ಶುರು ಮಾಡಿದ್ದಾರೆ. ಮಾತಾಡ್ತಾ ಹೋಗ್ತಾ ಇದ್ದಾರಂತೆ. ಅವರೆಲ್ಲರೂ ಕೂಡ ಏನಂತ ಮಾತಾಡ್ತಾ ಇದ್ದಾರೆ, ನಾವೆಲ್ಲರೂ ನೋಡಿದ್ದೀವಿ, ಆದರೆ ರಾಮನಲ್ಲಿ ಇರುವ ಪ್ರೀತಿಯನ್ನು ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ನಾನು all the people who had come and the devatas, they are all returning to their own residences, but while going they are speaking to one another. They are saying, we have seen all this, but we are not able to find that love which is there in the heart of Ram. ಆ ರಾಮನ ಹೃದಯದಲ್ಲಿರುವ the love in the heart of Rama is so great that we don't find any parallel at all to that. सब विधि सबई समधि नर नाहु रहा हृदय भरी पूरी उछाहु जहर निवासु जहाँ पगुधारे सहित बटूटी न कुंवर निहारे. ಈಗ ರಾಜ ಬಂದ್ಬಿಟ್ಟು ತನ್ನ ಮನಸ್ಸಿನಲ್ಲಿ ಆನಂದವಾಗಿ ಎಲ್ರಿಗೂ ಆದರ ಸತ್ಕಾರಗಳನ್ನು ಮಾಡಿದ್ದಾರೆ. ರಾಜ ಹ್ಯಾಸ್ ಆನರ್ಡ್ ಎವ್ರಿಬಡಿ ವಿತ್ ಇನ್ ದ ಪ್ರಾಪರ್ ಮ್ಯಾನರ್. Now he is slowly walking to the palace. Where? Walking to the palace, not where the guests are coming, but to the palace, the interior of the palace, where the brides and the Rajkumaras, the princes are living. He is going and meeting them now. He went and saw his sons and all the daughters-in-law. लिए गोद करि मोद समेता को कहि सकई भयउ सुख जेता बधू स प्रेम गोद बैठारी बार बार ही हर्षि दुलारी. Now the paternal love is coming up, welling up in his heart. ರಾಜನ ಹೃದಯದಲ್ಲಿ ಪಿತೃ ವಾತ್ಸಲ್ಯ ಹಂಗೆ ತುಂಬಿ ತುಳುಕ್ತಾ ಇದೆ. ಹೋಗಿ ಮಕ್ಕಳನ್ನು ನೋಡಿದ ಕೂಡಲೇ ಅವರಿಗೆ ತಡ್ಕೊಳಕ್ಕಾಗಿಲ್ಲ. ಒಬ್ಬೊಬ್ಬರನ್ನು ಕೂಡ ಮಡಿಲಲ್ಲಿ ಕೂಡಿಸ್ಕೊಂಡು ಮುದ್ದು ಮಾಡ್ತಾ ಇದ್ದಾರಂತೆ. ಹೇಳಕ್ಕಾಗ್ತಾ ಇಲ್ಲ ಆ ಪ್ರೀತಿಯನ್ನು ನೋಡಿ ಯಾರು ತಾನೇ ವರ್ಣನೆ ಮಾಡೋಕ್ಕಾಗ. ಹೂ ಕ್ಯಾನ್ ಡಿಸ್ಕ್ರೈಬ್ ದಟ್ ಲವ್ ಅಂಡ್ ಅಫೆಕ್ಷನ್ when he sees all the 4 sons married and so happily settled? So he is giving them maximum paternal love, affection. देखि समाज मुदित रनिवासु सबके उर आनंद कियो बासु कहे भूप जिमि भयउ विवाहु सुनि सुनि हर्ष होत सब काहु. ಅವಾಗ ಅಲ್ಲಿದ್ದ ಸಮಾಜ ಅಂದರೆ ಆ ರಣಿವಾಸದಲ್ಲಿದ್ದ ಇನ್ನು ಉಳಿದವರೆಲ್ಲರೂ ಕೂಡ ನೋಡಿ ಆನಂದ ಪಡ್ತಾ ಇದ್ದಾರಂತೆ. All the people who were there in that palace, they are seeing this love and affection of Raja and then feeling so happy. There is no end to their joy. Then Raja is not satisfied. He is continuously describing how the marriage took place. He is telling each and everyone, you know how the marriage took place? This is how it took place. This is how it ಹೀಗೆ ನಡೀತು ಮದುವೆ ಅಂತ ಹೇಳಿ ಆನಂದ ಪಡ್ತಾ ಇದ್ದಾರಂತೆ. ಜನಕ ರಾಜ ಗುಣಶೀಲ ಬಡಾಯಿ प्रीति रीति संपदा सुहाई बहुविधि भूप भाट जिमि बरनी रानी सब प्रमुदित सुनि करनी. ರಾಜ ಮಹಾರಾಜ ಬಂದ್ಬಿಟ್ಟು ಜನಕ ಮಹಾರಾಜನ ಆ ಶೀಲವನ್ನ, ಆ ಅದ್ಭುತವಾದ ವಿನಯವನ್ನ, ಪ್ರೀತಿಯನ್ನು ವರ್ಣನೆ ಮಾಡ್ತಾ ಇದ್ದಾರಂತೆ. ರಾಜ ದಶರಥ್ is describing the love and affection and the beautiful conduct of Janaka Maharaj. And what an amount of love and affection they have received from Janaka Maharaj. He is describing that. And all what the bards,
ಆ ಹೊಗಳು ಭಟ್ರು ಕೂಡ ಏನೇನು ಹಾಡಿದ್ರು ಅದೆಲ್ಲ ಕೂಡ ಹೇಳಿದ್ರಂತೆ. ಅಲ್ಲಿದ್ದವರಿಗೆ ಹೇಳಕ್ಕಾಗ್ತಾ ಇಲ್ಲ ಅಂತೆ, ಆನಂದವಾಗಿದೆ ಅಂತೆ, ಎಲ್ಲ ರಾಣಿಗಳಿಗೂ ಕೂಡ ಆನಂದವಾಗಿದೆ ಅಂತೆ ಕೇಳಿ ಕೇಳಿ. ಸುತನ ಸಮೇತ ನಹಾಯಿ ನೃಪ ಬೋಲಿ ವಿಪ್ರ ಗುರು ಜ್ಞಾತಿ ಭೋಜನ ಕೀನ ಅನೇಕ ವಿಧಿ ಘರಿ ಪಂಚ ಗೈ ರಾತ್. ಅದಾದ ನಂತರ ರಾಜ ಏನು ಮಾಡಿದ ಅಂದರೆ ಸ್ನಾನವನ್ನು ಮಾಡಿ, ಅವರು ಸ್ನಾನ ಮಾಡಿ, ಮತ್ತು ಮಕ್ಕಳೆಲ್ಲರೂ ಸ್ನಾನ ಮಾಡಿ ಬಂದ ನಂತರ ಗುರುಗಳು ಸ್ನಾನ ಮಾಡಿ, ಬ್ರಾಹ್ಮಣರಿಗೂ ಎಲ್ಲ ಸ್ನಾನ ಎಲ್ಲ ಅವಕಾಶ ಮಾಡಿಕೊಟ್ಟು ಎಲ್ಲ ಕುಟುಂಬದವ್ರನ್ನು ಕರೆದು ಎಲ್ಲರೂ ಒಟ್ಟಿಗೆ ಪ್ರಸಾದ ಮಾಡ್ತಾ ಇದ್ದಾರಂತೆ. ಆಲ್ ಆಫ್ ದೆಮ್ ಆರ್ ಸಿಟ್ಟಿಂಗ್ ಟುಗೆದರ್ ಆ್ಯಂಡ್ ಹ್ಯಾವಿಂಗ್ ಫುಡ್. ಸಚ್ ಅ ಜಾಯ್ಫುಲ್ ಸೀನ್. Raja has had his bath, all the princes have had their bath, and then Guru and then Brahmanas are also had that. All of them are seated together in a very joyful manner. The entire night is going off, they are not able to see, the night is also passing away, or even the night has passed away, all in joy. Mangalagan karahi bar bhamini bhay sukh mool manohar jamini अंचई पान सब काहू पाए स्रग सुगंध भूषित छवि छाए. ಅವಾಗ ಹೆಣ್ಣು ಮಕ್ಕಳಲ್ಲೂ ಕೂಡ ಮಂಗಳ ಗಾನವನ್ನು ಹಾಡ್ತಾ ಇದ್ದಾರಂತೆ. ಆಲ್ ದಿ ಲೇಡಿ ಫೋಕ್ ಆರ್ ಸಿಂಗಿಂಗ್ ದಿ ಮಂಗಲ folk lore they are singing, and the entire night is passing like that, only more and more beautifully. And then after food they all had pan, and then they had all the very fragrant whatever you call it, the mukhbas. They had the mukhbas, and then all of them are sitting down in a very well decorated manner. ಎಲ್ಲೋ ಆನಂದವಾಗಿ ಕೂತಿದ್ದಾರಂತೆ, ಆನಂದವಾಗಿ ಕೂತಿದ್ದಾರೆ. ರಾಮ ಹಿ ದೇಖಿ ರಜಾಯ ಸುಪಾಯಿ ನಿಜ ನಿಜ ಭವನ ಚಲೇ ಸಿರನಾಯಿ ಪ್ರೇಮ ಪ್ರಮೋದ ವಿನೋದ ಬಡಾಯಿ ಸಮವು ಸಮಾಜ ಮನೋಹರತಾಯಿ. ಆಮೇಲೆ ಭಗವಂತನಾದ ಶ್ರೀರಾಮ ಮರ್ಯಾದಾ ಪುರುಷೋತ್ತಮರಾದ ಶ್ರೀರಾಮ. Sriram was called as the Maryada Purushottam because he knew what has to be done at what time. So he just looked at everybody, and everybody understood that it is time for everybody to rest now. Then all of them one by one left their place, and then they all went to rest. Kahi na sakahi sat sarad sesu Ved biranchi mahes ganesu So मैं कहूँ कवन विधि बरनी ಭೂಮಿ ನಾಗು ಸಿರಿಧರೈ ಕಿಧರನಿ. ಎಲ್ಲರೂ ಕೂಡ ಅಷ್ಟು ಮನೋಹರವಾದ ದೃಶ್ಯವನ್ನು ನೋಡಿದ ನಂತರ ಅದನ್ನು ವರ್ಣನೆ ಮಾಡೋಕ್ಕೆ ಸಾವಿರಾರು ಸರಸ್ವತಿ ಬಂದರೂ ಸಾಧ್ಯವಿಲ್ಲ, ಸಾವಿರ ತಲೆ ಇರುವ ಸಾವಿರಾರು ಶೇಷರು ಬಂದರೂ ಮಾಡೋಕ್ಕಾಗಲ್ಲ, ವೇದಗಳು ಮಾಡೋಕ್ಕಾಗಲ್ಲ ವರ್ಣನೆ, ಬ್ರಹ್ಮನೂ ಕೂಡ ಮಾಡೋಕ್ಕಾಗಲ್ಲ, ಶಂಕರನೂ ಮಾಡೋಕ್ಕಾಗಲ್ಲ, ಗಣಪತಿ ಕೂಡ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ನನ್ ಆಫ್ ದೀಸ್ ಪೀಪಲ್, ನೈದರ್ ಸರಸ್ವತಿ, ಥೌಸಂಡ್ಸ್ ಆಫ್ ಸರಸ್ವತೀಸ್, ನಾರ್ ಶೇಷನಾಗ, ನಾರ್ ಗಣಪತಿ, ನಾರ್ ಬ್ರಹ್ಮ, ನಾರ್ ದ ವೇದಾಸ್, ನಾರ್ ಭಗವಾನ್ ಶಂಕರ್ ಆಲ್ಸೋ ಕ್ಯಾನ್ ಎವರ್ ಡಿಸ್ಕ್ರೈಬ್ ದಿ ಬ್ಯೂಟಿ ಆಫ್ ದಿಸ್ ಇವೆಂಟ್. ಎಲ್ಲಾದರೂ ಒಂದು ಆಮೆ ಬಂದು ನಾನು ಭೂಮಿಯ ಭಾರವನ್ನು ನಾನು ಬೆನ್ನ ಮೇಲೆ ತಗೊಳ್ತೀನಿ ಅಂತ ಹೇಳಿ ಸಾಧ್ಯವಾಗುತ್ತೆ? ನಾನು ಎಲ್ಲಿಂದ ವರ್ಣನೆ ಮಾಡಲಿ? ತುಳಸಿದಾಸ್ ಇಸ್ ಸೇಯಿಂಗ್, can a tortoise take the entire weight of the earth on its back? The same way, can I go and describe all these things? It's not possible for me to describe. Nrip sab bhati sab hi sanmani kahi mrudu bachan bolai rani vadhularikani par ghar aayi rakhe hu nayan palak ki nai. What a wonderful talk between Raja and the Ranis. ರಾಜ ಬಂದು ಎಲ್ರಿಗೂ ಸನ್ಮಾನ ಮಾಡಿದಾರಂತೆ. ಸನ್ಮಾನ ಮಾಡಿದ ನಂತರ ರಾಣಿಗಳನ್ನು ಕರೆದ್ರಂತೆ. He called all the Ranis, all the Maharanis, he called and then told them, look here, these daughters-in-law or these vadhus, they are all come from a different house. Remember, they have come from a different house, so you must look after them like you look after, just like the eyes are looked after. The eyes are looked after by the eyelids.
Just like the eyes are looked after by the eyelids continuously protecting it. If there is any dust coming, immediately it closes. ಹೇಗೆ ಕಣ್ಣಿನ ರೆಪ್ಪೆಗಳಾಗಲಿ ಕಣ್ಣು ರೆಪ್ಪೆಗಳು ಹೇಗೆ ಕಣ್ಣನ್ನು ಕಾಪಾಡ್ತಾನೇ ಇವೆ, ಧೂಳು ಬಂದರೆ ತಕ್ಷಣ ಮುಚ್ಕೊಂಡ್ಬಿಟ್ಟು ಅದನ್ನು ತಡೆಯುತ್ತಲ್ಲ, ಆ ರೀತಿಯಾಗಿ ನೀನು ಈ ಸೊಸೆಗಳನ್ನು ಕಾಪಾಡ್ರಮ್ಮ ರಾಣಿಗಳೇ ಅಂತ ಹೇಳ್ತಾ ಇದ್ದಾರೆ. ರಾಜ is telling the Ranis, you protect these vadhus beautifully, very nicely look after them. लरिकाश्रमितौ नीद बस सयन करावहु जाई, अस कही गे विश्राम गृह रामचरण चितुलाई. Then the Raja told the Rani, now I think the boys must be tired, and also the girls also must be tired, the vadhus must be tired. Let them go and take rest, he told them, and slowly he went, and then he allowed the other children to fall at his feet, that is, take blessings, and then he sent them all to go and take rest. ಅವ್ರು ಹೇಳ್ತಾ ಇರುತ್ತೆ, ರಾಜ ಮಕ್ಕಳು ಸ್ವಲ್ಪ ದಣಿದಿದ್ದಾರೆ ಕಾಣುತ್ತೆ, ಅವ್ರಿಗೆಲ್ಲ ನಿದ್ದೆ ಬರ್ತಾ ಇದೆ, ಹೋಗಿ ನಿದ್ದೆ ಮಾಡಲಿ ಅಂತ ಹೇಳಿ ರಾಮನಿಗೂ ಹೇಳಿ ಅವ್ರು ಕಳಿಸ್ಕೊಟ್ಟಾಗ ರಾಮ ಎಲ್ಲ ಅವರು ನಮಸ್ಕಾರ ಮಾಡ್ತಾ ಇದ್ದಂತೆ, ರಾಮ ನಮಸ್ಕಾರ ಮಾಡಿದಂತೆ ಅವ್ರಿಗೆಲ್ಲ ಕಳಿಸ್ಕೊಡ್ತಾ ಇದ್ದಾರಂತೆ ವಿಶ್ರಾಂತಿ ತಗೊಳಕ್ಕೆ. श्रीरामचन्द्र कृपालु भज मन हरन भव भय दारुणम्. श्रीरामचन्द्र कृपालु भज मन हरन भव भय दारुणम्. नव कंज लोचन कंज मुख कर कंज पद कंजारुणम्. श्रीराम 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 श्रीराम. ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांतिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ओम शांति शांति शांतिः.